ಫಾರ್ವರ್ಡ್ ಮಾಡಿ. ಕೇಸರಿ ತಗೊಳ್ಳೋದ್ರಿಂದ ಮಗು ಬೆಳ್ಳಗೆ ಗುಂಡಾಗಿ ಹುಟ್ಟುತ್ತಾ? ಇದು ತುಂಬ ಜನ ಕೇಳುವಂಥ ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ಇವತ್ತು ಕ್ಲಾರಿಟಿನ ಕೊಡ್ತೀನಿ. ನಾವು ಯಾವ ಕಲರ್ ಇರ್ತೀವಿ ಅನ್ನೋವಂಥದ್ದು, ಬೆಳ್ಳಗಿರ್ತೀವ, ಕಪ್ಪಗಿರ್ತೀವಿ, ಯಾವ ಕಂಪ್ಲೆಕ್ಷನ್ ಇರ್ತೀವಿ ಅನ್ನೋವಂಥದ್ದು ಡಿಪೆಂಡ್ ಆಗೋದು ಮೆಲನಿನ್ ಕಂಟೆಂಟ್ ಮೇಲೆ. ಈ ಮೆಲನಿನ್ ಅನ್ನೋಂಥದ್ದು ಜೆನೆಟಿಕಲಿ ಡಿಟರ್ಮೈನ್ಡ್ ಆಗಿರುತ್ತೆ. ಇದು ತಂದೆ ತಾಯಿ ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ತಿನ್ನೋ ಆಹಾರ ಪದಾರ್ಥಗಳಿಂದ ಬೆಳ್ಳಗಿರ್ತೀವ, ಕಪ್ಪಗಿರ್ತೀವ ಅಂತ ಡೆಫಿನೆಟ್ಲಿ ಡಿಪೆಂಡ್ ಆಗೋದಿಲ್ಲ. ಅದೇ ಚೆನ್ನಾಗಿ ಹೆಲ್ದಿ ಡಯಟ್ ತಗೊಂಡಾಗ ಡೆಫಿನೆಟ್ಲಿ ಮಗು ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ, ಮಗು ಚೆನ್ನಾಗಿ ಆರೋಗ್ಯವಾಗಿ ಇರುತ್ತೆ. ಸೊ ಹಾಗಾದರೆ ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ತಗೊಳ್ಬೇಕಾ ತಗೊಳ್ಬಾರ್ದಾ? ಕೇಸರಿ ಅನ್ನೋಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿದೆ. ನಿಮ್ಗೆ ಏನಾದರೂ ಪ್ಯೂರ್ ಕೇಸರಿ ಸಿಗ್ತಾ ಇದ್ರೆ, ಎಸ್ಪೆಷಲಿ ಕಾಶ್ಮೀರಲ್ಲೆಲ್ಲ ತುಂಬ ಪ್ಯೂರ್ ಕೇಸರಿ ಸಿಗುತ್ತೆ. ಬಟ್ ಎಷ್ಟೊಂದು ಕಡೆ ನೀವು ಶಾಪ್ಸಲ್ಲಿ ಅವೈಲೇಬಲ್ ಇರೋವಂಥದ್ದು ಅಡಲ್ಟ್ರೇಟೆಡ್ ಆಗಿರುತ್ತೆ. ನೀವು ಕೇಸರಿ ಚೂಸ್ ಮಾಡೋದಕ್ಕಿಂತ ಮುಂಚೆ ತುಂಬ ಶ್ಯೂರ್ ಆಗಿರಬೇಕು ಅದ್ರ ಕ್ವಾಲಿಟಿ ಬಗ್ಗೆ. ಮತ್ತು ಕೇಸರಿನ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗತ್ತೆ. ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕೆಲವೊಂದ್ಸರಿ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ಸೊ ಈ ಕೇಸರಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ಇದನ್ನು ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕಿರುತ್ತೆ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಕೇಸರಿ ತೊಗೊಳ್ಳೋದು ಒಂದು ಕಡೆ ಒಳ್ಳೆಯದು, ಬಟ್ ಆದರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟನ್ನು ಡೆಫಿನೆಟ್ಲಿ ಕನ್ಸಲ್ಟ್ ಮಾಡಿ. ಮತ್ತು ಮಗು ಹುಟ್ಟಿದ ಮೇಲೆ ಮಗು ಕಪ್ಪಿದೆ ಅಥವಾ ಕಪ್ಪಾಗ್ತಿದೆ ಅಂತ ಡೆಫಿನೆಟ್ಲಿ ತಾಯಂದ್ರಿಗೆ ಬ್ಲೇಮ್ ಮಾಡಬೇಡಿ. ಅವರು ಕೇಸರಿ ಕುಡ್ದಿಲ್ಲ ಅಂತ ಮಗು ಈ ಥರ ಬ್ಲಾಕ್ ಆಗಿದೆ ಅಂತ ಅದ್ರ ಮೇಲೂ ಕೂಡ ಡೆಫಿನೆಟ್ಲಿ ಡಿಪೆಂಡ್ ಆಗಿರೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್. ನೀವು ಪ್ರೆಗ್ನೆನ್ಸಿಲಿ ಕೇಸರಿಯನ್ನು ತಗೊಳ್ತಾ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ನಿಮಗೆ ಗೊತ್ತಿರೋರು ಕೇಸರಿನ ತಗೊಳ್ತಾ ಇದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ಅವರಿಗೆ